ಟ್ರಾನ್ಸ್ಪೋರ್ಟೇಷನ್ ಉಳಿತಾಯ ಇರೋದ್ರಿಂದ ಆ ಬ್ರೇಕ್ ಸಿಸ್ಟಮ್ ಎಲ್ಲ ಸೇರಿಸ್ಕೊಂಡು ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ 61,000 ರೂಪಾಯಿ ಖರ್ಚು ಬರ್ತಾ ಇದೆ. A to Z 61,000 ರೂಪಾಯಿ ಖರ್ಚು ಬಂದ್ರೆ ನಾನು 5,000 ರೂಪಾಯಿ ಲಾಭ ಇಟ್ಕೊಂಡಂಗ್ ಮಾಡಿದ್ರೆ ನನಗೇನು ಉಳಿತದೆ? ನಾನು ಯಾಕೆ ಮಾಡಬೇಕು? ಬಡವ್ರಿಗೆ ಆಗ್ಲಿ ರೈತರಿಗೆ ಆಗ್ಲಿ. ಕೆಲವ್ರು ಕೇಳ್ತಾರೆ ಬೋಳಿ ಮಕ್ಕಳು, ನನಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಅಷ್ಟು ಕೋಪ ಬರುತ್ತೆ, ಬಟ್ ಹೇಳ್ಬಾರ್ದು. ಅದ್ರಾಗ ಏನೈತ್ರಿ, ಅಷ್ಟಕ್ಕೆ ಯಾಕ್ರಿ ಅಷ್ಟೊಂದು ಕಾಸ್ಟು ಅದು ಇದೆಲ್ಲ. ನೀನು ಮಾಡೋಣ, ನೀನು ಮಾಡಿದ್ರೆ ಗೊತ್ತಾಗತ್ತೆ ನಿನಗೆ. ಕೇಳಬೇಕು. ತೀರಾ 20,000ಕ್ಕೆ ಮಾಡ್ಕೊಡು, 10,000ಕ್ಕೆ ಮಾಡ್ಕೊಡು, ಈ ತರ ಎಲ್ಲ ನಾನ್ಸೆನ್ಸ್ ಮಾತಾಡಬಾರ್ದು. ಹೊಟ್ಟೆಗೆ ಅನ್ನ ತಿನ್ಬೇಕು, ಬೇರೆ ಏನೆಲ್ಲ ತಿಂದ್ಬಿಟ್ಟು ಕಾಲ್ ಮಾಡಬಾರ್ದು. ಅರ್ಥ ಮಾಡ್ಕೊಂಡು ರೈತರಾದವನು ನಿಂದು ಹೆಂಗೆ ಬೆಲೆ ಸಿಗಲ್ವೋ ಹಂಗೆ ನಮ್ದಕ್ಕೂ ಬೆಲೆ ಸಿಗ್ತಾ ಇಲ್ಲ. ರೈತರಿಗೋಸ್ಕರ ನಾವು ಮಾಡಿದ್ರೆ ಇನ್ನೊಂದ್ಸತಿ ಯಾರು ಬೇರೆಯವನೇ ಆಗ್ಲಿ ಮಾಡೋ ತರ ಇರಬೇಕು. ಅದನ್ನ ಬಿಟ್ಟು ಈ ರೈತರಿಗೆ ಏನು ಮಾಡಬಾರ್ದಪ್ಪ ಅನ್ನಿಸ್ಬಾರ್ದು, ಆ ತರ ಮಾತಾಡಬಾರ್ದು. ರೈತರು ಅರ್ಥ ಮಾಡ್ಕೋಬೇಕು. ನಾವು ರೈತರಿಗಾಗಿ ಮಾಡ್ತಾ ಇದೀವಿ ಕಷ್ಟಪಟ್ಟು ಅಂದ್ರೆ ನಾವು